ತತ್ಸತ್ಪರಬ್ರಹ್ಮಣೇ ನಮಃ. ಹರ ಓಂ ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾಂ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಮಾನವಾರ್ಥಂ ಆವಿರ್ಭೂತಂ ಮಾನವಮೇನಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ಒಂದೇ ಜಗದ್ಗುರು ಶ್ರೀಮದ್ ಜಗದ್ಗುರು ಶಿವಾನಂದಪ್ಪ ಅವರ ದ್ವಿಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪೂರ್ಣಾನಂದಜ್ಜ ಯಾವ ಜಗದ್ಗುರು ಪೂರ್ಣಾನಂದಜ್ಜವರ ದ್ವಿಚರಣಕ್ಕೆ ನತಮಸ್ತಕನಾಗಿ, ಪೂರ್ಣಾನಂದಜ್ಜವರ ಕರಸಂಜಾತರಾಗಿ ಲೋಕ ಕಲ್ಯಾಣಗೋಸ್ಕರವಾಗಿ ಅವತಾರ ಧಾರಣ ಮಾಡಿದಂಥ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಶ್ರದ್ಧಾನಂದಪ್ಪಾಜಿಯವರ ದ್ವಿಚರಣಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಯಾವ ಈ ಗುರುಪೂರ್ಣಿಮೆಯ ಕಾರ್ಯಕ್ರಮ ನಿಮಿತ್ತದಲ್ಲಿ ಯಾವ ತೋರಣಗಟ್ಟಿಯ ರಾಮೇಶ್ವರ ನಿಶಾಳ ಗುರುಗಳಾದಂಥವರ ಪವಿತ್ರ ಪಾದಕ್ಕೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಪರಮ ಪೂಜ್ಯ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ಶಿವಾನಂದ ಅಜ್ಜವರ ದ್ವಿಚರಣಕ್ಕೂ ನತಮಸ್ತಕನಾಗಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪರಮ ಪೂಜ್ಯ ವಿಜಯ ವೇದಾಂಗ ಮಹಾಪೂಜ್ಯರ ದ್ವಿಚರಣಕ್ಕೂ ಅನಂತ ನಮಸ್ಕಾರ ಸಲ್ಲಿಸಿ, ಸಂಗೀತ ಬಳಗವನ್ನು ನುಡಿಸ್ತಕ್ಕಂಥ ನಮ್ಮ ನಿಂಗಪ್ಪಣ್ಣ ಅಂಗಡಿಯವರಿಗೂ ಕೂಡ, ತಬಲಾಜಿ ಸರ್ರಿಗೂ ಕೂಡ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಸದ್ಭಕ್ತರಿಗೂ ಹಾಗೂ ಇವತ್ತಿನ ದಿವಸ ದೇವಿ ಉಪಾಸನವನ್ನು ಮಾಡಿ ದೇವಿ ಪುರಾಣವನ್ನು ಓದ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ನಾನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಹಾಗೂ ನಮ್ಮ ಟಿ ವಿ ಚಾನಲವನ್ನು ಎಲ್ಲ ದೇಶಕ್ಕೆ ಹಂಚುವಂಥ ನಮ್ಮ ಯಾವ ಶ್ರೀಕಾಂತಣ್ಣ ಬಿಲ್ಕೇರವರಿಗೆ ವಂದಿಸಿ, ಅವರಿವರೆನ್ನದೇ ಎಲ್ಲರ ಚೈತನ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗಲ್ಪಡುವಂಥ ಪರಮಾತ್ಮನ ನಮಸ್ಕರಿಸುವ ಸ್ವರೂಪಗಳೇ, ಇವತ್ತಿನ ಶುಭ ಕಾರ್ಯಕ್ರಮದಲ್ಲಿ ಇದು ಯಾಕೆ ಕಾರ್ಯಕ್ರಮ ಮಾಡಬೇಕು ಗುರುಪೂರ್ಣಿಮೆ ಅಂತ ಕೇಳಿದರೆ, ಮನುಷ್ಯನು ಮಹಾದೇವನಾಗಬೇಕಾದರೆ, ಒಳ್ಳೆಯವನಾಗಬೇಕಾದರೆ ಗುರು ಬೇಕು. ಗುರುವಿನ ಆಶೀರ್ವಾದ ಇಲ್ಲದೆ, ಗುರುವಿನ ಉಪದೇಶವಿಲ್ಲದೆ ಯಾವ ಕಾರ್ಯಕ್ರಮ ನಡೆಯಂಗಿಲ್ಲ. ಯಾವೊಂದು ಗೃಹಸ್ಥಾಶ್ರಮ ಜೀವನದಲ್ಲಿ ಮದುವೆ ಮಾಡ್ಕೋಬೇಕಾದ್ರೂ ಕೂಡ ಗುರು ಹಿರಿಯರ ಬೇಕು. ಎಲ್ಲರೂ ಬಂದು ಆ ಗುರು ಹಿರಿಯರು ಕೂಡಿಕೊಂಡು ದೈವ ಲಗ್ನ ಮಾಡಿದರೆ ಅದಕ್ಕೇನಂತಾರೆ, ಧರ್ಮ ಪತ್ನಿ ಅಂತ ಕರೀತಾರೆ. ಇಲ್ಲ ನಮಗೆ ಗುರು ಯಾಕೆ ಬೇಕು, ಹಿರಿಯರು ಯಾಕೆ ಬೇಕು ಅಂದ್ರೆ ತಾಳಿ ತೊಗೊಂಡು ಕಟ್ಕೊಂಡ್ರೆ ಅವ್ರು ಮುತ್ತೈದನ ಆಗೋಂಗಿಲ್ಲ. ಹಾಗೆ ಇವತ್ತಿನ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಬೆಳಗಿನ ಜಾವದಲ್ಲಿ ನೀವೆಲ್ಲರೂ ದೇವಿ ಪುರಾಣವನ್ನು ಓದಿದ್ರಿ. ಇದು ಎಲ್ಲಿ ನಡೀತಿ ಅಂತ ಕೇಳಿದರೆ, ಕೈಲಾಸದೊಳಗೆ ಹೆಂಗೆ ಈಗ ತೋರಣಗಟ್ಟಿ ಒಳಗೆ ಬಳ್ಳಮ್ಮ ದೇವಿಯ ಗುಡಿಯ ಇದು ಒಂದು ಆಶ್ರಮದಲ್ಲಿ ಇದು ಏನು ಕಾರ್ಯಕ್ರಮ ನಡೀತಿ ಅನ್ನೋ ಹಾಗೆ ಕೈಲಾಸದೊಳಗೂ ಕೂಡ ಪರಮಾತ್ಮನ ಸ್ಥಾನದಲ್ಲಿ ಯಾರ್ಯಾರಿದ್ದರು ಅಂದರೆ, ಸನ್ಮುಖ ಇದ್ದ, ಗಣಪತಿ ಇದ್ದ, ಭೃಂಗಿ, ಪಾರ್ವತಿ, ಪರಮೇಶ್ವರ, ನಂದಿ ಎಲ್ಲರೂ ಕೂಡ್ಕೊಂಡು ಕೂತಿದ್ರು. ಹೇಗೀಗ ನಮ್ಮ ಗುರುಗಳು ಕುಂತಾರಲ್ಲ, ಯಾರು ಆರ್ ವಿ ಗುರುಗಳಾಗಲಿ, ನಮ್ಮ ಅಭಿನವ ಶಿವಾನಂದಪ್ಪ ಅವರಾಗಲಿ, ವಿಜಯ ವೇದಾಂಗ ಮಹಾತ್ಮರಾಗಲಿ, ಹಿಂಗೆ ಋಷಿಮುನಿಗಳ ಸಹಿತ ಕೂತಾಗ ಆ ಒಂದು ಮಾತು ಬರ್ತದೆ. ಏನು ಬರ್ತಂದ್ರೆ, ನಂದಿ ಪ್ರಶ್ನೆ ಮಾಡ್ಯಾನ ಪರಮಾತ್ಮನ ಪಾದಕ್ಕೆ ಬಿದ್ದು, ಹೇ ಭಗವಂತ ನನಗೊಂದು ಒಳ್ಳೆ ಕತೆ ಹೇಳು, ನನಗೆ ಕತೆ ಹೇಳು. ಎಂಥ ಕತೆ ಹೇಳಬೇಕಂದ್ರೆ, ಲೋಕ ಕಲ್ಯಾಣ ಆಗಿರಬೇಕು, ಎಲ್ಲ ಜೀವಿಗಳಿಗೆ ಭೋಗ ಆಗಿರಬೇಕು, ಮೋಕ್ಷ ಆಗಿರಬೇಕು, ಅವರು ಕುಂತು ನೆನೆಸಿದ್ರು ಆ ದೇವಿ ಆಶೀರ್ವಾದ ಆಗಬೇಕು, ಅಂಥದ್ದೊಂದು ನನ್ನ ಕತೆ ಹೇಳು ಭಗವಂತ ಅಂತ ತಿಳ್ಕೊಂಡು ಯಾರು ನಂದಿ ಪರಮಾತ್ಮ ನಮಸ್ಕಾರ ಮಾಡ್ತಾನೆ. ಹಾಗಾದ್ರೆ ನಾ ಹೇಳ್ತೀನಿ ಕೇಳು, ಯಾವ ಕತೆ ಹೇಳ್ತೀನಿ ಅಂದ್ರೆ ದೇವಿ ಮಹಾತ್ಮ ಹೇಳ್ತೀನಿ ನಿನಗೆ. ಇದನ್ನು ದೇವಿ ಮಹಾತ್ಮೆ ಹೇಗಪ್ಪ ಅಂತ ಕೇಳಿದ್ರೆ, ಪರಮಾತ್ಮ
ನೆಂದಿ ಕುರಿತು ಉಪದೇಶ ಮಾಡ್ಯಾನ. ನಮಗೇನು ಹೇಳ್ಯಾನಂತ ಕೇಳಿದರೆ, ಎಲ್ಲರಿಗೂ ಸುಖ ಆಗಬೇಕಾಗೈತಿ, ದುಃಖ ಬೇಡಾಗೈತಿ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗಬೇಕಾಗೈತಿ. ಎಲ್ಲರಿಗೂ ಏನು ಬೇಕಾಗೈತಿ? ಸುಖ ಬೇಕಾಗೈತಿ. ಗೃಹಸ್ಥಾಶ್ರಮನಿಗೂ ಕೂಡ ಸುಖಾನ ಬೇಕು, ಸನ್ಯಾಸಾಶ್ರಮ ಇದ್ದವರಿಗೂ ಕೂಡ ಸುಖಾನ ಬೇಕಾಗ್ತದೆ. ಆ ಸುಖದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದ್ರೆ, ನಿತ್ಯಲು ಯಾರು ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡ್ತಾರೆ, ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಮಾಡ್ತಾರಂದ್ರೆ ಅವ್ರಿಗೆ 4 ಆಶೀರ್ವಾದ ಆಗ್ತದೆ. ಯಾವುದು? 1ನೇದ್ದು ಧರ್ಮ, 2ನೇದ್ದು ಅರ್ಥ, 3ನೇದ್ದು ಕಾಮ, 4ನೇದ್ದು ಮೋಕ್ಷ. 4 ಸಾಧನೆಗಳನ್ನು ನಾನು ಆಶೀರ್ವಾದ ಮಾಡ್ತೀನಿ ಅಂತ ಜಗನ್ಮಾತೆ ಹೇಳಲ್ಲಿ. ಎಲ್ಲರೂ ಎದ್ರ ಮ್ಯಾಗದೇವಂದ್ರೆ ಧರ್ಮದ ಮ್ಯಾಗದೇ. ನಾವು ಧರ್ಮ ಇಲ್ಲದೆ ಯಾವುದು ನಡೆಯಂಗಿಲ್ಲ. ಈ ಕಾರ್ಯಕ್ರಮ ಮಾಡುವುದು ಧರ್ಮ. ಈ ಧರ್ಮ ಕಾರ್ಯಕ್ರಮಕ್ಕೆ ಯಾರು ಇರ್ತಾರೋ ಅವರು ಪುಣ್ಯವಂತರಾಗ್ತಾರೆ. ಇಂಥ ಧರ್ಮ ಕಾರ್ಯಕ್ರಮ ಅಂದರೆ ಏನು? ನಮಗೆ ಯಾರು ಒಳ್ಳೆಯದನ್ನು ಮಾಡ್ತಾರೆ, ಯಾರು ಒಳ್ಳೆಯ ದಾರಿ ತೋರಿಸ್ತಾರೆ, ಇಂಥಲ್ಲಿ ಏನು ಸದ್ಗುಣ ಸಿಗ್ತದ ಅದಕ್ಕೆ ಧರ್ಮ ಅಂತ ಕರೀತಾರೆ. ಅನ್ನ ಕೊಡುವುದು ಧರ್ಮ, ಅನ್ನ ಕೆಡಿಸೋದು ಅಧರ್ಮ. ನೀರು ಕೊಡುವುದು ಧರ್ಮ, ನೀರು ಕೆಡಿಸೋದು ಅಧರ್ಮ. ಒಳ್ಳೆ ಕೆಲಸಕ್ಕೆ ಹಚ್ಚುವುದು ಧರ್ಮ. ಇದು ದಯಾಗುಣ ಅಂತ ಕರೀತಾರೆ. ಇಂಥ ಧರ್ಮ ಬರಬೇಕಾದ್ರೆ ಯಾರಲ್ಲಿ ಬರಬೇಕು? ಸದ್ಗುರುಗಳ ಹತ್ರ ಬರಬೇಕು. ಈಗ ನಮ್ಮ ಶ್ರೋತ್ರಿ ಬ್ರಹ್ಮಣ್ಯ ಸದ್ಗುರು ಅವರು ಸಾದಾ ಕಾಣ್ತಾರೆ. ಅವರಲ್ಲಿ 2 ಅದ, ಒಂದು ಸಕಾಮಣದ, ಒಂದು ನಿಷ್ಕಾಮಣದ.